ಈ ಒಂದು ಸಾಧನದ ಹೆಸರು ಈರುಳ್ಳಿ ಬೀಜ ಬಿತ್ತುವ ಸಾಧನ. ಈರುಳ್ಳಿನ ಕೈಯಲ್ಲಿ ಬಿತ್ತದ್ರ ಬದಲು ಈ ರೀತಿಯ ಸಾಧನದಿಂದ ಬಿತ್ತನೆ ಮಾಡಬಹುದು. ಈ ಒಂದು ಸಾಧನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇಲ್ಲಿ ಸಿಗುತ್ತದೆ. ಇದರ ಪೂರ್ತಿ ಮಾಹಿತಿಗಾಗಿ ನೀವು ಅಲ್ಲಿ ಭೇಟಿ ನೀಡಿ ಪೂರ್ತಿ ಮಾಹಿತಿನ ತಗೋಬಹುದು. ಮತ್ತೆ ಈ ಒಂದು ಸಾಧನದ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಇಲ್ಲಿ ಸ್ಪೇಸಿಂಗ್ ಇರೋದ್ರಿಂದ ಗಡ್ಡೆ ದಪ್ಪ ಬರುತ್ತೆ. ಇದೆಲ್ಲಿ ಯಾವ ರೀತಿ ಸ್ಪೇಸಿಂಗ್ ಇರುತ್ತೆ? ಸ್ಪೇಸಿಂಗ್ ಏನಿದೆ 2 ಇಂಚ್ ಕೊಟ್ಟಿದ್ದೀವಿ ಮೇಡಮ್. ಇದೇನಾಗುತ್ತೆ ನಿಮಗೆ ಗಡ್ಡೆ ಗ್ರೋತ್ ಆಗಿ ಬರುತ್ತೆ. ಇದೇನಂದ್ರೆ 2 ಇಂಚ್ ಬಿಟ್ಟಿದ್ದೀವಿ, ಏನಂದ್ರೆ ಗಡ್ಡೆ ದಪ್ಪ ಆಗೋದಕ್ಕೆ. ಆಮೇಲೆ ಸ್ಪೇಸಿಂಗ್ ಇಲ್ಲಿ 4 ಇಂಚ್ ಬಿಟ್ಟಿದ್ದೀವಿ ಮೇಡಮ್. ರೋಟು ರೋ ಆ ಥರ ಮಾಡ್ಕೊಂಡು ಹೋಗಿದ್ದೀವಿ. ಇಲ್ಲಾಂದ್ರೆ ಗಡ್ಡೆ ಸೈಜ್ ಚೆನ್ನಾಗಿ ಬರುತ್ತೆ. ಇದು ಟ್ರ್ಯಾಕ್ಟರ್ ಯೂಸ್ ಮಾಡೋದು. ಇದರಲ್ಲಿ ಟ್ರ್ಯಾಕ್ಟರ್ ಯೂಸ್ ಮಾಡೋದು ಇದೆ, ಮನುಷ್ಯರು ಹಾಗೆಲ್ಲ ಎಳ್ಕೊಂಡು ಹೋಗೋದು ಇದೆ, ಪ್ಲಸ್ ಎತ್ತಲ್ಲಿ ಮಾಡೋದು ಇದೆ. 3 ತರ ಇದೆ. ಎತ್ತಲ್ಲಿ ಕೂಡ ಮಾಡಬಹುದಾ? ಎತ್ತು ಎಳೆಯಕ್ಕೆ ಆಗುತ್ತಾ? ಎಷ್ಟು ವೆಯ್ಟ್ ಇರಬಹುದು? ಎಷ್ಟು ತರ ಮಿಷಿನ್ ಇದೆ? 3 ತರ ಇದೆ. ಟ್ರ್ಯಾಕ್ಟರ್ಗೆ ಹಾಕೊಂಡು ಇರುತ್ತೆ. 3 ತರ ಇದೆ. ಯಾವ ಸೈಜ್ ಈರುಳ್ಳಿ ಬೇಕಾದ್ರೂ ಬಿತ್ತನೆ ಮಾಡಬಹುದಾ? ನಮ್ಗೆ ನಿಮ್ಗೆ ಯಾವ ತರ ಸೈಜ್ ಬೇಕೋ ಆ ತರ ಸೈಜ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು. ಆ ತರ ಮಾಡ್ಕೊಡೋಕೆ ಇದು ಎಷ್ಟಾಗ್ಬೋದು ಸರ್ ರೇಟು? ಇದು 30 ರಿಂದ 40 ಅಂದಾಜು. ಅವ್ರ ಸ್ಟ್ರೆಂತ್ ಮೇಲೆ ಮೇಡಮ್. ಇದನ್ನು ಅಷ್ಟೇನೆ. ಏನಪ್ಪಾ ಅಂದ್ರೆ ಅಂದಾಜು ಅವರು ಲೆಕ್ಕಾಚಾರದೊಳಗಡೆ ಬೆಡ್ ಮೇಲೆ ಹಾಕೋದು ಇರುತ್ತೆ, ಅಗಲವಾಗಿ ಹಾಕೋದು ಇರುತ್ತೆ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ವಿತ್ ಟ್ರ್ಯಾಕ್ಟ್ರಿಗೆ ಹಾಕಿ ಕರ್ಕೊಂಡು ಹೋಗೋದು ಇರುತ್ತೆ. ಅದಾದ್ಮೇಲೆ ಮಾಮೂಲಿ ಎಳ್ಕೊಂಡು ಹೋಗೋದು ಇರುತ್ತೆ. ಚೈನ್ ಲಾಕ್ ಅಲ್ಲಿ ಎಳ್ಕೊಂಡು ಹೋಗೋದು ಇರುತ್ತೆ. ಆ ತರನು ಆಗುತ್ತೆ. ಇದು ಲೈಟ್ ವೆಯ್ಟ್ ಕೂಡ ಇರುತ್ತೆ. ಲೈಟ್ ವೆಯ್ಟ್ ಕೂಡ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ನೀವು ಅಡ್ಜಸ್ಟ್ ಮಾಡಿ. ಅವರು ಹೆಂಗೆ ಪ್ರೈಸ್ ಅದೇ ತರನಾ? ಅವ್ರು ಹೆಂಗ್ ಕೇಳಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಿರುತ್ತೆ. ಅದಾದ ಫ್ಯಾಕ್ಟರಿ ಇರ್ಲೇಬೇಕು ಅಂತ ಏನಿಲ್ಲ. ಟ್ರ್ಯಾಕ್ಟರ್ ಇರ್ಬೇಕು ಅನ್ನೋದು ಏನಿಲ್ಲ. ಇದೇ ಇದ್ರೂ ನಡೆಯುತ್ತೆ. ಫ್ಯಾಕ್ಟರಿ ಇಲ್ದಿರಲ್ಲಿ ಕೈಯಲ್ಲಿ ಚೈನ್ ಅಲ್ಲಿ ಎಳ್ಕೊಂಡು ಹೋಗ್ಬೋದು. ಇದೆಯಲ್ಲ, ಇದು ಆಕ್ಚುಲಿ ಇದು ಅತ್ಯಂತ ಇದು ಟ್ರ್ಯಾಕ್ಟರ್ಗೆ ಯೂಸ್ ಮಾಡಿರೋದು ಇವಾಗ ಬೇಡ ಟ್ರ್ಯಾಕ್ಟ್ರಿಗೆ ಅಂತ ಹೇಳಿ. ಇದನ್ನ ಇನ್ನೂ ಚಿಕ್ಕ ಮಾಡಿ ಇದೆ. ಲೇಡೀಸ್ ಬೆಡ್ ಮೇಲೆ ಟ್ರ್ಯಾಕ್ಟರ್ ಅಲ್ಲಿ ಎಳ್ಕೊಂಡು ಹೋಗ್ಬೋದು. ಅದು ಡೆಮೋ ಆಗಿದೆ. ಫ್ಯಾಕ್ಟರಿ ಇಲ್ದಾನೆ ಎಳ್ಕೊಂಡು ಹೋಗ್ಬೋದು. ಲೇಡೀಸ್ ಟ್ರ್ಯಾಕ್ಟರ್ ಅಲ್ಲಿ ಎಳ್ಕೊಂಡು, ಟ್ರ್ಯಾಕ್ಟರ್ ಇಲ್ದಿರನೆ ಲೇಡೀಸ್ ಎಳ್ಕೊಂಡು ಹೋಗ್ಬೋದು. ಮಾಮೂಲಿ ಎತ್ತಿಗೂ ಕೂಡ ಆಗ್ಬೋದು. ಅಕಸ್ಮಾತ್ ಟ್ರ್ಯಾಕ್ಟರ್ ಇಲ್ಲ ಅಂತಂದ್ರೆ ಎತ್ತಿಗೂ ಕೂಡ ಅದನ್ನ ಚೈನ್ ಲಾಕ್ ಅಲ್ಲಿ ಮಾಮೂಲಿ ಎಳ್ಕೊಂಡು ಹೋಗ್ಬೋದು. ಟೈಮ್ ಸೇವ್ ಆಗುತ್ತೆ. ಒಂದು ಕಾಳು ಕಡಿಗಳು ಹಾಕ್ತಿರಲ್ಲ, ಆ ಈರುಳ್ಳಿ ಬೀಜನ ಕಡಿಮೆಯಲ್ಲಿ ಇವಾಗ ನಾವು ಕೈಯಲ್ಲಿ ಎರ್ಚೋದನ್ನ 3 ರಿಂದ 4 kg ಆಗುತ್ತೆ. ಇದು 1.5 kg ಅಲ್ಲೇ ಮುಗಿಯುತ್ತೆ. ಓಕೆ ಸರ್. ಇದು ಬೇಕಾದವರು ನಿಮ್ಮ ವೆಬ್ಸೈಟ್ ಇಂಡಿಯನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದಿದೆಯಲ್ಲ ICAR, ಈ ವೆಬ್ಸೈಟ್ ಅಲ್ಲಿ ಬಂದು ಅವರು 27ನೇ ತಾರೀಕು ಈ ತಿಂಗಳಲ್ಲೇ ಕೃಷಿ ಮೇಳ ಇದೆ. ಹೆಸರುಘಟ್ಟದಲ್ಲಿ IHR ಇಂಡಿಯನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ 27, 28, 1 3 ದಿವಸನೂ ಇನ್ನು ಇದಕ್ಕಿಂತ ಯಥೇಚ್ಛವಾಗಿ ಬರುತ್ತೆ. ಎಕ್ವಿಪ್ಮೆಂಟ್ಸ್ ಗಳು ಎಲ್ಲಾ ತರ ವೆರೈಟಿಗಳು ಇದೆ. ಪ್ರತಿಯೊಂದು ಎಲ್ಲ ಗಿಡ ಎಲ್ಲ ಇದೆ. ಅದನ್ನ ನೀವು ಇನ್ನೂ ನೋಡ್ಬೋದು. ಮಿಷನರೀಸ್ಗಳು ಇದಕ್ಕಿಂತ ಅಡ್ವಾಂಟೇಜ್ ಇದೆ. ಅದನ್ನೆಲ್ಲ ನೋಡ್ಬೋದು. ಅದೆಲ್ಲ ಬಂದು